पूरितान्तर्बाह्याण्डकोशं हरितोपलाभम् तर्काभयेतं विधिशर्वपूर्वगीर्वाणविज्ञानदमानतोऽस्मि प्रथमो हनुमान्नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनुमत्स्मरणाद् भवेत् पृथ्वी मण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिघ्नस्वराट् ब्रह्महृदाय आदिकवये मुख्यं सुखयः तेजो वारिमृदां यथा विनिमयो यत्र धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषौ व्यपेतः पूर्णानन्दो व्ययो यो गुरुरपि परमः चिन्तयेतं महान्तं यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ಓಂ ಸರಿಯಾಗಿ ಕೇಳಿಸ್ತಾ ಇದೆಯಲ್ಲ? ಶ್ರೀಮದ್ ಭಾಗವತದ ಸಪ್ತಮ ಸ್ಕಂಧದ 2ನೇ ಅಧ್ಯಾಯದಲ್ಲಿ ಇವತ್ತು 23ನೇ ಶ್ಲೋಕ. ಯಥಾಂಭಸಾ ಪ್ರಚಲತಾ ತರವೋಪಿ ಚಲಾ ಇವ ಚಕ್ಷುಷಾ ಭ್ರಾಮ್ಯಮಾಣೇನ ದೃಶ್ಯತೆ ಭ್ರಮತೀವ ಭೂಃ ಏವಂ ಗುಣೈರ್ಭ್ರಾಮ್ಯಮಾಣೆ ಮನಸ್ಯ ವಿಕಲಃ ಪುಮಾನ್ ಯಾತಿ ತತ್ಸಾಮ್ಯತಾಂ ಭದ್ರೇ ಹ್ಯಲಿಂಗೋ ಲಿಂಗವಾನಿವ. ಭಗವಂತನ ಮಹಿಮೆಗಳನ್ನ ಹಿರಣ್ಯಕಶಿಪು ಉಪದೇಶ ಮಾಡ್ತಾ ಇದ್ದಾನೆ. ಹಿರಣ್ಯಕಶಿಪುವಿನ ಒಳಗೆ ಇರ್ತಕ್ಕಂತಹ ಸಾತ್ವಿಕ ಜೀವ ಜಯ ಏನಿದ್ದಾನೆ ಅವನು ಮಹಾಜ್ಞಾನಿ, ಪರೋಕ್ಷಜ್ಞಾನಿ. ಅಂತಹ ಆ ಹಿರಣ್ಯಕಶಿಪು ಮಾತಾಡ್ತಾ ಇದ್ದಾನೆ, ತತ್ವೋಪದೇಶವನ್ನು ಮಾಡ್ತಾ ಇದ್ದಾನೆ. ಆ ಹಿರಣ್ಯಾಕ್ಷನ ಮಕ್ಕಳಿಗೂ ಮತ್ತು ಆ ಮಕ್ಕಳ ಅಮ್ಮ ಅಂದ್ರೆ ಹಿರಣ್ಯಾಕ್ಷನ ಹೆಂಡತಿಗೂ ಮತ್ತು ತನ್ನ ಅಮ್ಮ ತಿಥಿದೇವಿ ಅವಳಿಗೂ ಇವ್ರನ್ನೆಲ್ಲ ಕೂಡಿಸ್ಕೊಂಡು ಹಿರಣ್ಯಾಕ್ಷ ಸತ್ತಾಗ ದುಃಖ ಪಡಬೇಡ್ರಿ, ಯಾರೂ ಶಾಶ್ವತ ಅಲ್ಲ, ಆ ಭಗವಂತ ಒಬ್ಬನೇ ನಿತ್ಯ, ಅವನೊಬ್ಬನೇ ಶಾಶ್ವತ, ಉಳಿದವರು ಯಾರೂ ಕೂಡ ಶಾಶ್ವತರಲ್ಲ, ಯಾರೂ ಸ್ಥಿರ ಅಲ್ಲ. ದೈವಾತ್ ಒಂದು ಕಡೆಗೆ ಸೇರ್ತಾರೆ, ದೈವಾತ್ ಮತ್ತೆ ಬೇರೆ ಆಗ್ತಾರೆ. ಹಾಗಾಗಿ ಆ ಭಗವಂತ ಅವನೊಬ್ಬನೇ ನಿತ್ಯ, ಅವ್ಯಯ, ಶುದ್ಧ, ಸರ್ವವಿತ್, ಸರ್ವಗಃ, ಪರಹ ಇದೆಲ್ಲ ಭಗವಂತನಿಗೆ ವಿಶೇಷಣಗಳು. ಆ ಪರಮಾತ್ಮ ನಿತ್ಯ, ಅವನಿಗೆ ಶರೀರ ನಾಶವೂ ಕೂಡ ಇಲ್ಲ, ಶುದ್ಧನಾಗಿದ್ದಾನೆ. ಅಂದ್ರೆ
ಗುಣತ್ರಯಗಳ ಒಂದು ಲೇಪ ಅವನಿಗಿಲ್ಲ. ಸರ್ವವಿತ್ ಸರ್ವಜ್ಞನಾಗಿದ್ದಾನೆ, ಸರ್ವಗಃ ಎಲ್ಲ ಕಡೆಯಲ್ಲಿ ವ್ಯಾಪ್ತನಾಗಿದ್ದಾನೆ, ಪರಹ ಸ್ವತಂತ್ರನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ. ಅವನೇ ಎಲ್ಲ ಜೀವಾತ್ಮರ ಲಿಂಗ ಶರೀರವನ್ನ ಕಾಪಾಡ್ತಾನೆ, ರಕ್ಷಣೆ ಮಾಡ್ತಾನೆ. ಸ್ವೇಚ್ಛೆಯಿಂದ ಅವನು ಆದಿ ಸೃಷ್ಟಿಯಲ್ಲಿ ಈ ಸ್ಥೂಲ ರೂಪದಿಂದ ತ್ರಿಗುಣಗಳನ್ನ, ಸೂಕ್ಷ್ಮ ರೂಪದಲ್ಲಿರ್ತಕ್ಕಂತಹ ತ್ರಿಗುಣಗಳನ್ನ ಸ್ಥೂಲ ರೂಪದಿಂದ ಸೃಷ್ಟಿ ಮಾಡೋನು ಕೂಡ ಅವನೇ ಅಂತ ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಆ ಭಗವಂತನೇ ಈ ಜಗತ್ತನ್ನ ನಿರ್ಮಾಣ ಮಾಡ್ತಕ್ಕಂಥವನು. ಅವನು ಬಿಂಬ, ಉಳಿದವರೆಲ್ಲ ಪ್ರತಿಬಿಂಬ. ಪ್ರತಿಬಿಂಬದಲ್ಲಿ ಚಲನೆ ಬರಬೇಕು ಅಂತಾಗಿದ್ರೆ ಬಿಂಬದಲ್ಲಿ ಚಲನೆ ಇದ್ರೆ ಮಾತ್ರ ಸಾಧ್ಯ. ನೀರು ಚಲಿಸುವಾಗ ಆ ನೀರಿನಲ್ಲಿ ಕಾಣುವ ಮರಗಳ ಪ್ರತಿಬಿಂಬಗಳು ಕೂಡ ಚಲಿಸ್ತಾ ಇದ್ದಾವೋ ಏನೋ ಎಂಬಂತೆ ಕಾಣಿಸ್ತದೆ. ಮರಗಳು ಚಲಿಸೋದಿಲ್ಲ, ಒಂದೇ ಕಡೆಯಲ್ಲಿ ನಿಂತಿರ್ತಾವೆ ಮರಗಳು. ಆದ್ರೆ ಆ ಮರಗಳ ಪ್ರತಿಬಿಂಬ ನೀರಿನಲ್ಲಿ ಬಿದ್ದಿರ್ತದಲ್ಲ, ಆ ನೀರು ಚಲನೆ ಆಗುವಾಗ ಆ ನೀರಿನಲ್ಲಿರುವ ಮರಗಳ ಪ್ರತಿಬಿಂಬಗಳು ಕೂಡ ಚಲಿಸ್ತಾ ಇದ್ದಾವೋ ಏನೋ ಎಂಬಂತೆ ಕಾಣಿಸ್ತದೆ. ಅದೇ ತರ ಮತ್ತೊಂದು ದೃಷ್ಟಾಂತ, ಕುಡಿದು ಮತ್ತಿನಲ್ಲಿ ಓಡಾಡ್ತಾ ಇರ್ತಕ್ಕಂಥ ಜನಗಳಿಗೆ ಕಣ್ಣು ಸುತ್ತುತ್ತಾ ಇರ್ತದೆ. ಅವರ ಕಣ್ಣು ಸುತ್ತುತ್ತಾ ಇರ್ತದೆ, ಕಣ್ಣಾಲಿಗಳು ಸುತ್ತುತ್ತಾ ಇರೋದ್ರಿಂದ ನೆಲವೇ ಸುತ್ತುತ್ತಾ ಇದೆಯೋ ಏನೋ ಅಂತ ಕಾಣಿಸ್ತದೆ ಅವರಿಗೆ. ಕುಡಿದ ಅಮಲ್ನಲ್ಲಿ ಅವರೇ ಸುತ್ತಾಡ್ತಾ ಇರ್ತಾರೆ, ಆದ್ರೆ ಅವ್ರಿಗೇನ್ ಅನಿಸ್ತದೆ, ಈ ಭೂಮಿಯೇ ಸುತ್ತುತ್ತಾ ಇದೆ ಅಂತ ಅನಿಸ್ತದೆ, ನೆಲವೇ ಸುತ್ತುತ್ತಾ ಇದೆ ಅಂತ ಕಾಣಿಸ್ತದೆ. ಆದ್ರೆ ನೆಲ ಸುತ್ತೋದಿಲ್ಲ. ಕುಡಿದ ಮತ್ತಿನಲ್ಲಿ, ಅಮಲ್ನಲ್ಲಿ ಅವರ ಕಣ್ಣಾಲಿಗಳೇ ಸುತ್ತುತ್ತಾ ಇರ್ತವೆ. ಚಕ್ಷುಷಾ ಭ್ರಾಮ್ಯಮಾಣೇನ ದೃಶ್ಯತೆ ಭ್ರಮತೀವ ಭೂಹು, ಭೂಹು ಭ್ರಮತೀವ ದೃಶ್ಯತೆ. ಭೂಮಿ ಚಲಿಸಿದಂತೆ ಕಾಣಿಸ್ತದೆ, ಆದ್ರೆ ಭೂಮಿ ಚಲಿಸೋದಿಲ್ಲ, ಒಂದೇ ಕಡೆಯಲ್ಲಿ ಇರ್ತದೆ. ಚಲಿಸ್ತಾ ಇರೋದು ಅವ್ರ ಕಣ್ಣ ಆಲಿಗಳು. ಕುಡಿದ ಮತ್ತಿನಲ್ಲಿ ಇರೋದ್ರಿಂದ ಅವರ ಕಣ್ಣಾಲಿಗಳೇ ಚಲಿಸ್ತಾ ಇರ್ತದೆ. ಆದ್ರಿಂದ ಇವ್ರಿಗೆ ಏನ್ ಅನಿಸ್ತದೆ, ಭೂಮಿಯೇ ಚಲಿಸ್ತಾ ಇದೆ ಅಂತ ಅನಿಸ್ತದೆ. ಹೀಗೆ ಎರಡು ದೃಷ್ಟಾಂತಗಳು. ನೀರು ಚಲನೆ ಮಾಡುವಾಗ ನೀರಿನಲ್ಲಿ ಕಾಣುವ ಪ್ರತಿಬಿಂಬ ಚಲಿಸಿದಂತೆ ಹೇಗೆ ಕಾಣ್ತದೋ, ಮತ್ತು ಕುಡಿದ ಮತ್ತಿನಲ್ಲಿ ಕಣ್ಣಾಲಿಗಳು ಚಲಿಸುವಾಗ ನೆಲವೇ ಚಲಿಸ್ತಾ ಇದೆ, ಸುತ್ತಾ ಇದೆ ಅಂತ ಹೇಗೆ ಅನಿಸ್ತದೋ, ಏವಂ ಗುಣೈಹಿ ಭ್ರಾಮ್ಯಮಾಣೆ, ತ್ರಿಗುಣಗಳಿಂದ ಅಜ್ಞಾನ ಭ್ರಮರೂಪವಾದ ಬಂಧನದಲ್ಲಿ ಸಿಲುಕಿರ್ತಕ್ಕಂತಹ ಜೀವನಲ್ಲಿ ಅಂತರ್ಯಾಮಿಯಾಗಿ ಆ ಭಗವಂತ ಇರೋದರಿಂದ ಅವನಲ್ಲಿ ಯಾವ ವೈಕಲ್ಯ ಇಲ್ಲ. ಅವಿಕಲಹ ಪುಮಾನ್, ಪರಮಾತ್ಮನಲ್ಲಿ ಯಾವ ಒಂದು ವೈಕಲ್ಯವೂ ಇಲ್ಲ. ಅಂತಹ ಭಗವಂತನಿಂದ ಈ ಜೀವನ ಸಾಮ್ಯವನ್ನ ಹೊಂದಿದಂತೆ ಕಾಣ್ತದೆ. ಲಿಂಗ ಶರೀರ ಇಲ್ಲ ಅವನಿಗೆ ಪ್ರಾಕೃತವಾದ ಶರೀರ ಇಲ್ಲ. ಅಲಿಂಗ ಲಿಂಗವಾನಿವ ದೃಶ್ಯತೆ. ಲಿಂಗ ಶರೀರ ಇಲ್ಲದೆ ಇದ್ರೂ, ಪ್ರಾಕೃತವಾದ ಶರೀರ ಇಲ್ಲದೆ ಇದ್ರೂ ಕೂಡ ಲಿಂಗ ಶರೀರ ಉಳ್ಳವನಂತೆ ಕಾಣ್ತಾನೆ. ಆ ಜೀವನಂತೆನೆ ಅವನು ಕೂಡ ಕಾಣ್ತಾನೆ. ಆದರೆ ಅವನಲ್ಲಿ ಯಾವ ವಿಕಾರವೂ ಇಲ್ಲ. ನೀರು ಚಲಿಸುವಾಗ ನೀರಿನಲ್ಲಿ ಕಾಣುವ ಪ್ರತಿಬಿಂಬಗಳು ಚಲಿಸುವಂತೆ ಹೇಗೆ ಕಾಣ್ತದೋ ಹಾಗೆ ಲಿಂಗ ಶರೀರ ಇಲ್ಲದೆ ಇದ್ರೂ ಕೂಡ, ಜೀವನ ಸಾಮ್ಯ ಇಲ್ಲದೆ ಇದ್ರೂ ಕೂಡ ಆ ಭಗವಂತನಿಗೆ ಜೀವನ ಸಾಮ್ಯ ಇರುವಂತೆ, ಲಿಂಗ ಶರೀರ ಇರುವಂತೆ ತೋರ್ತದೆ ಅಷ್ಟೇ ಅಂತ. ಹೀಗೆ ಎರಡು ದೃಷ್ಟಾಂತಗಳನ್ನ ಕೊಟ್ಟು ಭಗವಂತನಿಗೂ ಜೀವನಿಗೂ ಇರುವಂತಹ ಭೇದವನ್ನ ಸ್ಪಷ್ಟವಾಗಿ ಉಪದೇಶ ಮಾಡ್ತಾ ಇದ್ದಾನೆ. ಜೀವ ಪರಮಾತ್ಮರ
ಭೇದ ಅಂತನ್ನೋದು ಎಷ್ಟು ಸ್ಪಷ್ಟವಾಗಿದೆ. ಬಿಂಬ ಪ್ರತಿಬಿಂಬಗಳಿಗೆ ಇರುವಂತಹ ಭೇದ. ಪ್ರತಿಬಿಂಬದಲ್ಲಿ ಚಲನೆ ಇಲ್ಲದೆ ಇದ್ರೂ ಕೂಡ ನೀರು ಚಲಿಸುವಾಗ ಚಲಿಸುವಂತೆ ಹೇಗೆ ಕಾಣ್ತದೋ, ಕಣ್ಣಾಲಿಗಳು ಚಲಿಸುವುದರಿಂದ ನೆಲವೇ ಸುತ್ತುವಂತೆ ಹೇಗೆ ಕಾಣ್ತದೋ, ಹಾಗೆ ಯಾವ ವೈಕಲ್ಯವೂ ಇಲ್ಲದೆ ಇರತಕ್ಕಂತಹ ಭಗವಂತ ಅವನಿಂದ ಜೀವನ ಸಾಮ್ಯ ಇರುವಂತೆ ಕಾಣ್ತದೆ. ಲಿಂಗ ಶರೀರ ಇಲ್ಲದೆ ಇದ್ರೂ ಕೂಡ, ಪ್ರಾಕೃತ ಶರೀರ ಅವನಿಗೆ ಇಲ್ಲದೆ ಇದ್ರೂ ಕೂಡ ಇರುವವರಂತೆ ಕಾಣಿಸ್ಕೊಳ್ತಾನೆ. ಹೀಗೆ ದೃಷ್ಟಾಂತ ಕೊಟ್ಟು ತತ್ವೋಪದೇಶವನ್ನ ಮಾಡ್ತಾ ಇದ್ದಾನೆ ಹಿರಣ್ಯಕಶಿಪು. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ಹೇಳ್ತಾರೆ, ನೀರಿನಲ್ಲಿರುವ ಚಲನಕರ್ತೃತ್ವವನ್ನ ನೀರಿನಲ್ಲಿ ಪ್ರತಿಫಲಿಸಿದಂತಹ ಮರಗಳಲ್ಲಿ ಆರೋಪ ಮಾಡ್ತೇವೆ ಅಂತ. ಇದನ್ನು ಅವರು ಹಾಗೆ ತಗೊಂಡಿದ್ದಾರೆ. ಅದನ್ನು ಹೇಗೆ ಆರೋಪ ಮಾಡ್ತೇವೋ, ಮತ್ತು ಅದೇ ತರ ಕಣ್ಣಾಲಿಗಳಲ್ಲಿರುವ ಭ್ರಮಣ ಕರ್ತೃತ್ವವನ್ನ ಕಣ್ಣಾಲಿಗಳಿಂದ ಗ್ರಾಹ್ಯವಾದ ನೆಲದಲ್ಲಿ ಹೇಗೆ ಆರೋಪ ಮಾಡ್ತೇವೋ, ಹಾಗೆ ಸತ್ವಾದಿಗುಣ ಪ್ರಯುಕ್ತವಾಗಿ ಮನಸ್ಸಿನಲ್ಲಿರುವಂತಹ ಶೋಕ ಮೊದಲಾದ ಅನುಭವ ಕರ್ತೃತ್ವವನ್ನ ಆ ಮನಸ್ಸಿನಲ್ಲಿ ಪ್ರತಿಬಿಂಬಿತವಾದ ಜೀವನಲ್ಲಿ ಆರೋಪ ಮಾಡ್ತೇವೆ ಅಂತ. ಆರೋಪ ಅಂದ್ರೆ ಭ್ರಮೆ. ಜೀವನಲ್ಲಿ ಇಲ್ಲದೇ ಇರತಕ್ಕಂತಹ ಆ ಕರ್ತೃತ್ವವನ್ನು ಅವನಲ್ಲಿ ಆರೋಪ ಮಾಡ್ತೇವೆ. ಭ್ರಮಣ ಕರ್ತೃತ್ವ ಅದು ಕಣ್ಣಾಲಿಗಳಲ್ಲಿ ಇರುವಂಥದ್ದು, ನೀರಿನಲ್ಲಿರುವಂಥದ್ದು. ಆ ನೀರಿನಲ್ಲಿ ಕಣ್ಣಾಲಿಗಳಲ್ಲಿ ಇರುವಂತಹ ಕರ್ತೃತ್ವ ನೀರಿನಲ್ಲಿ ಪ್ರತಿಫಲಿಸಿದ ಮರದಲ್ಲಿ ಆರೋಪ ಮಾಡ್ತೇವೆ. ಹಾಗೆ ಕಣ್ಣಾಲಿಗಳಲ್ಲಿರುವ ಭ್ರಮಣ ಕರ್ತೃತ್ವ ನೆಲದಲ್ಲಿ ಆರೋಪ ಮಾಡ್ತೇವೆ. ಹೇಗೋ ಹಾಗೆ ಶೋಕಾದಿ ಅನುಭವ ಮನಸ್ಸಿನಲ್ಲಿರೋದು ಸತ್ವಾದಿ ಗುಣ ಪ್ರಯುಕ್ತವಾಗಿ ಮನಸ್ಸಿನಲ್ಲಿ ಶೋಕಾದಿಗಳ ಅನುಭವ ಇದೆ. ಅದನ್ನ ಆ ಅನುಭವ ಕರ್ತೃತ್ವವನ್ನ ಮನಸ್ಸಿನಲ್ಲಿ ಪ್ರತಿಬಿಂಬಿತವಾದ ಜೀವನಲ್ಲಿ ಆರೋಪ ಮಾಡ್ತೇವೆ. ದೇಹಾತ್ಮ ಐಕ್ಯ ಅಧ್ಯಾಸದಿಂದ ಹೊರತು ವಾಸ್ತವಿಕವಾಗಿ ಜೀವ ದೇಹ ಮೊದಲಾದವುಗಳ ಸಂಗರಹಿತನಾಗಿದ್ದಾನೆ. ಅಂತಹ ಜೀವ ಅಧ್ಯಾಸದಿಂದ ಅಂದ್ರೆ ಭ್ರಮೆಯಿಂದ ದೇಹಾದಿ ಸಂಘ ಇರುವವನಂತೆ ಕಾಣ್ತಾನೆ ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಆದರೆ ಮನಸ್ಸಿನಲ್ಲಿ ಶೋಕ ಮೊದಲಾದವುಗಳಿಗೆ ಅವುಗಳ ಅನುಭವಕ್ಕೆ ಪರಿಣಾಮಿ ಕಾರಣತ್ವ ಇದ್ದರೂ ಕರ್ತೃಕಾರಣತ್ವ ಇಲ್ಲ. ಯಾಕೆ ಅಂದ್ರೆ ಅದು ಜಡ. ಕರ್ತೃಕಾರಣತ್ವ ಇರುವುದು ವಸ್ತುತಃ ಜೀವನಲ್ಲೇ. ಆದ್ರಿಂದ ಜೀವನಲ್ಲಿ ಅದನ್ನ ಆರೋಪ ಮಾಡ್ತಾ ಇದ್ದೇವೆ ಅಂತ ಹೇಳೋದು ಸರಿಯಲ್ಲ. ಜೀವನಲ್ಲಿ ಕರ್ತೃತ್ವ ಇದ್ದೇ ಇದೆ. ಜಡವಾದಂತಹ ಮನಸ್ಸಿನಲ್ಲಿ ಶೋಕಾದಿಗಳ ಅನುಭವ ಕರ್ತೃಕಾರಣತ್ವ ಇಲ್ಲ, ಪರಿಣಾಮಿ ಕಾರಣತ್ವ ಇರಬಹುದು. ಈಗ ಒಬ್ಬ ಕುಂಬಾರ ಮಡಿಕೆಯನ್ನ ಮಾಡ್ತಾನೆ. ಆ ಮಡಿಕೆ ಏನಿದೆ ಮಣ್ಣಿನಲ್ಲಿ ಆ ಗಡಿಗೆ ಉತ್ಪತ್ತಿ ಆಗ್ತದೆ. ಆ ಮಣ್ಣಿನಲ್ಲಿ ಗಡಿಗೆಯ ಉತ್ಪತ್ತಿಗೆ ಪರಿಣಾಮಿ ಕಾರಣತ್ವ ಅಂತನ್ನೋದು ಇದೆ. ಮಣ್ಣು ಪರಿಣಾಮಿ ಕಾರಣ. ಒಂದು ಘಟ ಉತ್ಪತ್ತಿ ಆಗ್ಲಿಕ್ಕೆ ಆ ಮಣ್ಣು ಅಂತನ್ನೋದು ಪರಿಣಾಮಿ ಕಾರಣ. ಅಂದ್ರೆ ಮಣ್ಣೇ ಘಟವಾಗಿ ಪರಿಣಾಮ ಆಗ್ತದೆ. ಹಾಗಾಗಿ ಆ ಘಟಕ್ಕೆ ಮಣ್ಣು ಅಂತನ್ನೋದು ಪರಿಣಾಮಿ ಕಾರಣ ಹೊರತು ಕರ್ತೃಕಾರಣ. ಕರ್ತೃಕಾರಣತ್ವ ಇರೋದು ಕುಂಬಾರನಲ್ಲಿ. ಮಣ್ಣಿಗೆ ಕರ್ತೃಕಾರಣತ್ವ ಇಲ್ಲ, ಯಾಕೆ ಅಂದ್ರೆ ಅದು ಜಡ. ಕುಂಬಾರ ಆ ಮಣ್ಣನ್ನ ಬರ್ತಾ ಇದೆ, ಯಾರೋ ಮ್ಯೂಟ್ ಮಾಡಿಲ್ಲ ಅನ್ಸುತ್ತೆ ನೋಡಿ. ಕುಂಬಾರ ಏನು ಮಾಡ್ತಾನೆ, ಮಣ್ಣಿನಿಂದ ಮಡಿಕೆಯನ್ನ ತಯಾರು ಮಾಡ್ತಾನೆ. ಮಣ್ಣು ತಾನೇ ಗಡಿಗೆಯನ್ನು ತಯಾರು ಮಾಡೋದಿಲ್ಲ, ಕುಂಬಾರ ಮಾಡ್ತಾನೆ. ಹಾಗಾಗಿ ಕುಂಬಾರನಲ್ಲಿ ಕರ್ತೃಕಾರಣತ್ವ ಇದೆ.
ಮಣ್ಣಿನಲ್ಲಿ ಪರಿಣಾಮಿ ಕಾರಣತ್ವ ಇದೆ ಅಷ್ಟೇ, ಕರ್ತೃ ಕಾರಣತ್ವ ಮಣ್ಣಲ್ಲಿ ಬರೋದಿಲ್ಲ. ಹಾಗೇನೆ ಜೀವ ಮನಸ್ಸಿನಿಂದ ದುಃಖದ ಅನುಭವವನ್ನು ಪಡಿತಾನೆ. ಮನಸ್ಸೇ ದುಃಖಾನುಭವವನ್ನು ಹೊಂದೋದಿಲ್ಲ. ಮನಸ್ಸು ಅಂತನ್ನೋದು ಒಂದು ಇನ್ಸ್ಟ್ರೂಮೆಂಟ್. ದುಃಖದ ಅನುಭವ ಆಗೋದು ಜೀವನಿಗೆನೆ. ಮನಸ್ಸಿನಿಂದ ಆ ಜೀವ ದುಃಖದ ಅನುಭವವನ್ನು ಪಡಿತಾನೆ. ಮನಸ್ಸೇ ದುಃಖಾನುಭವವನ್ನು ಹೊಂದುವಂಥದ್ದಲ್ಲ. ಹಾಗೆ ಇದು. ಆದ್ದರಿಂದ ಈ ದೃಷ್ಟಾಂತಗಳನ್ನ ಭಾಗವತ ಪರಮಾತ್ಮನ ವಿಷಯದಲ್ಲಿ ಹೇಳಿದೆ ಅಂತ ಇಟ್ಟುಕೊಳ್ಳಬೇಕೇ ಹೊರತು ಜೀವನಿಗೆ ಮನಸ್ಸು ಈ ರೀತಿ ಅವರೇನು ವ್ಯಾಖ್ಯಾನ ಮಾಡಿದ್ದಾರೆ ಅದು ಆ ಥರ ಹೇಳಿದ್ದಲ್ಲ. ಹಿಂದಿನ ಶ್ಲೋಕ ನೋಡಿ. ಹಿಂದಿನ ಶ್ಲೋಕದಲ್ಲಿ ಸ್ಪಷ್ಟವಾಗಿ ನಿತ್ಯಾತ್ಮಾವ್ಯಯ ಶುದ್ಧ ಸರ್ವವಿತ್ ಸರ್ವಗಃ ಪರಹ ಅಂತ ಹೇಳಿ ಎಲ್ಲ ಭಗವಂತನ ವಿಷಯಕವಾಗಿಯೇ ಬಂದಿದೆ. ಹಾಗಾಗಿ ಈ ಶ್ಲೋಕಗಳು ಕೂಡ ಭಗವಂತನ ವಿಷಯವಕವಾಗಿಯೇ ಇರತಕ್ಕಂಥ ಶ್ಲೋಕಗಳು. ಇದನ್ನ ಮಧ್ವಾಚಾರ್ಯರು ಷಾಡ್ಗುಣ್ಯ ಮತ್ತು ಬ್ರಹ್ಮತರ್ಕ ಅಂತನ್ನೋ ಎರಡು ಗ್ರಂಥಗಳ ವಾಕ್ಯಗಳನ್ನ ಉದಾಹರಿಸಿ ಇದೇ ವಿಷಯವನ್ನ ಅಲ್ಲಿ ಹೇಳಿದ್ದಾರೆ ನೋಡ್ರಿ ಅಂತ ಸುಂದರವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಹಾಗಾಗಿ ಅಸಂಗತವಾಗಿ ವ್ಯಾಖ್ಯಾನ ಮಾಡೋದು ಸರಿಯಲ್ಲ. ಷಾಡ್ಗುಣ್ಯ ಗ್ರಂಥದಲ್ಲಿ ಏನ್ ಹೇಳಿದ್ದಾರೆ ಮಧ್ವಾಚಾರ್ಯ ತೋರಿಸ್ಕೊಡ್ತಾರೆ. ಇದಕ್ಕೆ ತಾತ್ಪರ್ಯ ಬರೀತಾರೆ. ಲಿಂಗವಾನಿವ ಜೀವ ಇವ. ಲಿಂಗವಾನಿವ ಅಂತೇನು ಭಾಗವತದಲ್ಲಿದೆ ಅದಕ್ಕರ್ಥ ಜೀವ ಇವ ಅಂತ. ಜೀವನಂತೆ ಕಾಣಿಸ್ತಾನೆ ಪರಮಾತ್ಮ ಅಂತ ಅರ್ಥ. ಅಸಮಂ ಸಮತಾಮೇತಿ ಭ್ರಾಂತಿ ದೃಷ್ಟ್ಯೈವ ಕೇವಲಂ ಜೀವೇನ ಬ್ರಹ್ಮನ ಸಮಂ ತತ್ವದೃಷ್ಟ್ಯಾ ಕಥಂಚನ ಇತಿ ಷಾಡ್ಗುಣ್ಯೇ. ಇದು ಷಾಡ್ಗುಣ್ಯ ಅನ್ನೋ ಗ್ರಂಥದಲ್ಲಿ ಇರುವಂತಹ ವಾಕ್ಯ. ಅಂದ್ರೆ ಸಂಸಾರದ ದುಃಖದ ವಿಷಯದಲ್ಲಿ ಪರಮಾತ್ಮ ಜೀವನಿಗೆ ಸಮಾನ ಅಲ್ಲ. ಭ್ರಾಂತಿ ದೃಷ್ಟ್ಯೈವ ಕೇವಲಂ ಸಮತಾಮೇತಿ. ಅವನು ಅಸಮಂ, ಸಮಾನವಾಗಿ ಅವನು ಕಾಣ್ತಾನೆ ಅಂದ್ರೆ ಅದು ಭ್ರಾಂತಿ ದೃಷ್ಟಿಯಿಂದ ಕಾಣ್ತಾನೆ. ಅವನು ನಿಜವಾಗ್ಲೂ ಅಸಮ. ಸಂಸಾರದ ದುಃಖದ ವಿಷಯದಲ್ಲಿ ಜೀವನಿಗೆ ಸಮಾನ ಅಲ್ಲ ಅವನು. ಒಂದು ವೇಳೆ ಸಮಾನವಾಗಿ ಕಂಡ್ರೆ ಅಂದ್ರೆ ಅವನು ಕೂಡ ಸಂಸಾರದ ದುಃಖವನ್ನು ಅನುಭವಿಸಿದವನಂತೆ ಏನಾದರೂ ಕಂಡ್ರೆ ಅದು ಭ್ರಾಂತಿ ದೃಷ್ಟಿಯಿಂದ. ಯಥಾರ್ಥ ದೃಷ್ಟಿಯಿಂದ ಪರಮಾತ್ಮ ಸರ್ವಥಾ ಜೀವನಿಗೆ ಸಮಾನ ಅಲ್ಲ. ನ ಸಮಂ ಬ್ರಹ್ಮ ತತ್ವದೃಷ್ಟಿಯ ಕಥಂಚನ ಅಂತ ಇದು ಷಾಡ್ಗುಣ್ಯ ಗ್ರಂಥ ಸ್ಪಷ್ಟವಾಗಿ ಹೇಳ್ತಾ ಇದೆ. ಜೀವನಿಗೆ ಪರಮಾತ್ಮ ಸರ್ವಥಾ ಸಮಾನನಲ್ಲ. ತತ್ವದೃಷ್ಟಿಯಿಂದ ವಿಚಾರ ಮಾಡಿದ್ರೆ ಸರ್ವಥಾ ಜೀವನಿಗೆ ಸಮಾನನಲ್ಲ ಪರಮಾತ್ಮ. ಒಂದು ವೇಳೆ ಸಮಾನ ದೃಷ್ಟಿಯಿಂದ ಕಂಡ್ರೆ ಅದು ಭ್ರಾಂತಿ ದೃಷ್ಟಿಯಿಂದ ಕಾಣಿಸುತ್ತೆ, ಅವನು ಅಸಮ ಅಂತ ಷಾಡ್ಗುಣ್ಯ ಗ್ರಂಥ ಹೇಳ್ತಾ ಇದೆ. ಅದೇ ತರ ಬ್ರಹ್ಮತರ್ಕದ ವಾಕ್ಯವನ್ನ ಉದಾಹರಿಸ್ತಾ ಇದ್ದಾರೆ. ಯಥೋದ ಚಲನಾತ್ ವೃಕ್ಷ ಪ್ರತಿಬಿಂಬ ಪ್ರಚಾಲನಾತ್ ತಟಸ್ಥ ವೃಕ್ಷ ಚಲನಂ ಕಲ್ಪಯೇದ್ ಅಬುಧೋ ನರಃ ತಥಾ ಮನಸಿ ಜೈರ್ದೋಷೈರಾಭಾಸೆ ದೂಷಿತೇ ನರೇ ಆಭಾಸಿನೋ ಬ್ರಹ್ಮಣಶ್ಚ ದೋಷಮಜ್ಞ ಪ್ರಕಲ್ಪಯೇತ್ ಆತ್ಮನಶ್ಚಕ್ಷುಷೋ ಭ್ರಾಂತ್ಯ ಯಥಾ ಪಶ್ಯೇದ್ ಭ್ರಮಂ ಭುವಃ ತಥೈವ ಸ್ವಾತ್ಮನೋ ದೋಷಾತ್ ದೋಷವದ್ ಬ್ರಹ್ಮ ಪಶ್ಯತಿ ಇತಿ ಬ್ರಹ್ಮತರ್ಕೆ. ಬ್ರಹ್ಮತರ್ಕದಲ್ಲಿ ಭಾಗವತದಲ್ಲಿ ಹೇಳಿದ ಇದೇ ದೃಷ್ಟಾಂತಗಳನ್ನ ಕೊಟ್ಟು ಇದೇ ವಿಷಯವನ್ನ ಅಲ್ಲಿ ಹೇಳ್ತಾ ಇದ್ದಾರೆ. ಯಥೋದ ಚಲನಾತ್ ವೃಕ್ಷ ಪ್ರತಿಬಿಂಬ ಚಲನಾತ್ ತಟಸ್ಥ ವೃಕ್ಷ ಚಲನ. ಉದ ಚಲನಾತ್ ನೀರು ಚಲಿಸ್ತದೆ. ನೀರಿನ ಚಲನೆಯಿಂದ ಮರಗಳ ಪ್ರತಿಬಿಂಬಗಳು ಚಲಿಸುವಂತೆ ಕಾಣ್ತದೆ. ಆ ಪ್ರತಿಬಿಂಬಗಳು ಚಲಿಸ್ತಾ ಇದೆ ಅಂತ ಅಜ್ಞನಾದ ಮಾನವ ತಿಳ್ಕೊಳ್ತಾನೆ. ಆ ದಡದಲ್ಲಿ ಇರ್ತಕ್ಕಂತಹ ಮರಗಳು ಚಲನೆ
ಆಗುವಂತೆ ಅಜ್ಞಾನಿಯಾದ ಮನುಷ್ಯ ಕಲ್ಪನೆ ಮಾಡ್ಕೊಳ್ತಾನೆ. ಹಾಗೆ ಮನಸ್ಸಿನ ದೋಷಗಳಿಂದ ಭಗವಂತನ ಪ್ರತಿಬಿಂಬನಾದ ಜೀವ ಅವನು ದೋಷಿ ಅಂತ ಕರೆಸ್ಕೊಂಡಾಗ ಅಜ್ಞಾನಿಯಾಗಿರ್ತಕ್ಕಂತಹ ಮನುಷ್ಯ ಬಿಂಬನಾದ ಪರಮಾತ್ಮನಲ್ಲೇ ದೋಷವನ್ನು ಕಲ್ಪಿಸ್ಕೊಳ್ತಾನೆ. ಆದರೆ ದೋಷ ಇರೋದು ಜೀವನಲ್ಲಿ. ಪ್ರತಿಬಿಂಬನಾದ ಜೀವನಲ್ಲಿ ದೋಷ ಇರುವಾಗ ಅದು ಮನಸ್ಸಿನ ದೋಷಗಳಿಂದ ಈ ಅಜ್ಞಾನಿಯಾದಂತಹ ಮನುಷ್ಯ ಪರಮಾತ್ಮನಲ್ಲೇ ದೋಷವನ್ನು ಕಲ್ಪಿಸ್ಕೊಳ್ತಾನೆ. ಅದಕ್ಕೆ ಮತ್ತೊಂದು ದೃಷ್ಟಾಂತ ಭಾಗವತ ಹೇಳಿದ್ದೇ ದೃಷ್ಟಾಂತವನ್ನು ಅಲ್ಲೂ ಹೇಳ್ತಾ ಇದ್ದಾರೆ. ಆತ್ಮನಶ್ಚಕ್ಷುಷೋ ಭ್ರಾಂತ್ಯ ಯಥಾ ಪಶ್ಯೇದ್ ಭ್ರಮಂ ಭುವಃ. ಕಣ್ಣಾಲಿ ಸುತ್ತಿದಾಗ ನೆಲವೇ ಸುತ್ತುತ್ತಾ ಇದೆ ಅಂತ ಹೇಗೆ ಕಲ್ಪನೆ ಮಾಡ್ಕೊಳ್ತಾನೋ ಹಾಗೆ ತನ್ನ ದೋಷದಿಂದ ಪರಮಾತ್ಮನನ್ನೇ ದೋಷಿ ಅಂತ ಕಲ್ಪನೆ ಮಾಡ್ಕೊಳ್ತಾನೆ. ಬ್ರಹ್ಮತರ್ಕದಲ್ಲಿ ಭಾಗವತ ಹೇಳಿದ ಇದೇ ಎರಡು ದೃಷ್ಟಾಂತಗಳನ್ನ ಕೊಟ್ಟು ಇದೇ ವಿಷಯವನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ವಾಕ್ಯವನ್ನು ನಮಗೆ ಮಧ್ವಾಚಾರ್ಯ ಉದಾಹರಿಸಿ ಈ ಭಾಗವತದ ಶ್ಲೋಕಕ್ಕೆ ಸರಿಯಾದ ಅರ್ಥವನ್ನ ತಿಳಿಸಿಕೊಡ್ತಾ ಇದ್ದಾರೆ. ಇದು ಭಗವದ್ವಿಷಯಕವಾದದ್ದೇ ಹೊರತು ಜೀವ ವಿಷಯಕವಾದದ್ದಲ್ಲ. ಭಗವಂತನ ಮಹಿಮೆಗಳನ್ನ ಹೇಳ್ತಾ ಇದ್ದಾನೆ. ಹಿರಣ್ಯಕಶಿಪು ಆ ಪರಮಾತ್ಮ ಅವನು ಅವಿಕಲಹ, ಮನಸ್ಸಿ ಅವಿಕಲಹ ಪುಮಾನ್, ವೈಕಲ್ಯ ಇಲ್ಲದೆ ಇರತಕ್ಕಂತಹ ಪರಮಾತ್ಮ ಅಂತರ್ಯಾಮಿಯಾಗಿ ಜೀವನ ಒಳಗಿದ್ದಾನೆ. ಅವನಿರೋದರಿಂದ ಜೀವನ ಸಾಮ್ಯವನ್ನ ಹೊಂದಿದಂತೆ ಕಾಣ್ತಾನೆ. ತತ್ಸಾಮ್ಯತಾಂ ಯಾತಿ. ಅಲಿಂಗೋ ಲಿಂಗವಾನಿವ, ಲಿಂಗ ಶರೀರ ಇಲ್ಲದೆ ಇರ್ತಕ್ಕಂಥವನು ಆ ಭಗವಂತ, ಆದರೂ ಲಿಂಗ ಶರೀರ ಇರುವವನಂತೆ ಕಾಣ್ತಾನೆ ಅಂತ ಹೀಗೆ ಜೀವ ಬ್ರಹ್ಮರಿಗೆ ಸ್ಪಷ್ಟವಾದ ಭೇದ ತೋರ್ತಾ ಇದೆ. ಯಥಾಂಭಸ ಪ್ರಚಲತಾ ತರವೋಪಿ ಚಲಾ ಇವ ಚಕ್ಷುಷಾ ಭ್ರಾಮ್ಯಮಾಣೇನ ದೃಶ್ಯತೆ ಭ್ರಮತಿ ವಭೂಃ. ಏವಂ ಗುಣೈರ್ಭ್ರಾಮ್ಯಮಾಣೇ ಮನಸ್ಯ ವಿಕಲ ಪುಮಾನ್ ಯಾತಿ ತತ್ಸಾಮ್ಯತಾಂ ಭದ್ರೇ ಹ್ಯಲಿಂಗೋ ಲಿಂಗವಾನಿವ. ಏಷ ಆತ್ಮವಿಪರ್ಯಾಸೋ ಹ್ಯಲಿಂಗೇ ಲಿಂಗಭಾವನಾ. ಏವಂ ಪ್ರಿಯಾ ಪ್ರಿಯೈರ್ಯೋಗೋ ವಿಯೋಗ ಕರ್ಮ ಸಂಸೃತಿ. ಹೀಗೆ ಲಿಂಗ ಶರೀರವೇ ಇಲ್ಲದೆ ಇರತಕ್ಕಂತಹ ಆ ಭಗವಂತನನ್ನ ಲಿಂಗ ಶರೀರ ಇರುವ ಜೀವನಂತೆ ಕಾಣೋದು ಅದು ಭ್ರಮೆ. ಲಿಂಗೇ ಲಿಂಗಭಾವನಾ ಆತ್ಮವಿಪರ್ಯಾಸ. ಲಿಂಗ ಇಲ್ಲದೆ ಇರತಕ್ಕಂತಹ ಆ ಭಗವಂತನಲ್ಲಿ ಲಿಂಗ ಇದೆ ಅಂತ ತಿಳ್ಕೊಳ್ತೇವಲ್ಲ, ಇದು ಭ್ರಮೆಯಿಂದ. ಅದನ್ನು ಕೂಡ ಅಲ್ಲಿ ಖಡ್ಗುಣ್ಯ ಗ್ರಂಥ ಸ್ಪಷ್ಟವಾಗಿ ಹೇಳಿದೆ. ಅಸಮಂ ಸಮತಾಮೇತಿ ಭ್ರಾಂತಿ ದೃಷ್ಟಿಯೈವ ಕೇವಲಂ ಅಂತ ಆ ಶ್ಲೋಕದ ಅಭಿಪ್ರಾಯವೇ ಈ ಶ್ಲೋಕದಲ್ಲಿ ಸ್ಪಷ್ಟವಾಗಿ ಭಾಗವತ ಹೇಳ್ತಾ ಇದೆ ನೋಡಿ. ಏಷ ಆತ್ಮವಿಪರ್ಯಾಸೋ ಈ ಅಲಿಂಗೇ ಲಿಂಗ ಭಾವನಾ. ಲಿಂಗ ಶರೀರ ಇಲ್ಲದೆ ಇರತಕ್ಕಂತಹ ಆ ಭಗವಂತನನ್ನ ಲಿಂಗ ಶರೀರ ಉಳ್ಳವನೂ ಅಂತ ಕಾಣೋದು ಅದು ಭ್ರಮೆ. ಪರಮಾತ್ಮನ ವಿಷಯದಲ್ಲಿ ಲಿಂಗ ಶರೀರ ಇದೆ ಅಂತ ಕಂಡ್ರೆ ಅದು ಭ್ರಮೆ ಆಗತ್ತೆ. ಅದರ ಫಲವಾಗಿಯೇ ಜೀವನಿಗೆ ಸುಖ ದುಃಖಗಳ ಸಂಬಂಧ, ಬಂಧುಗಳ ವಿಯೋಗ, ಪಾಪಲೇಪ, ಈ ಸಂಸಾರ ಇದೆಲ್ಲವೂ ಕೂಡ ಈ ಭ್ರಮೆ ವಿಷಯಕವಾಗಿಯೇ ಬರ್ತಕ್ಕಂಥದ್ದು. ಪರಮಾತ್ಮನನ್ನ ನಾವು ಸರಿಯಾಗಿ ತಿಳಿದುಕೊಳ್ಳದೇ ಇರುವುದರಿಂದ, ಅಲಿಂಗನಾದ ಆ ಭಗವಂತನನ್ನ ಲಿಂಗಿ ಅಂತ ತಿಳ್ಕೊಳ್ತಾ ಇರೋದ್ರಿಂದ ನಮಗೆ ಈ ಸಂಸಾರದ ಬಂಧನ, ಪಾಪಗಳ ಲೇಪ, ಬಂಧು ವಿಯೋಗ, ಸುಖ ದುಃಖಗಳ ಸಂಬಂಧ ಇದೆಲ್ಲ ಏವಂ ಪ್ರಿಯಾಪ್ರಿಯರ್ಯೋಗೋ ವಿಯೋಗ ಕರ್ಮ ಸಂಸ್ಕೃತಿ ಇದೆಲ್ಲ ಬರ್ತಾ ಇರೋದು ಆ ಅಜ್ಞಾನದಿಂದ. ಏಷಾತ್ಮ ವಿಪರ್ಯಾಸೋ ಲಿಂಗೇ ಲಿಂಗ ಭಾವನಾ. ಏವಂ ಪ್ರಿಯಾಪ್ರಿಯೈರ್ಯೋಗೋ ವಿಯೋಗ ಕರ್ಮ ಸಂಸ್ಕೃತಿ. ಸಂಭವಶ್ಚ ವಿನಾಶಶ್ಚ ಶೋಕಶ್ಚ ವಿವಿಧ ಸ್ಮೃತಃ. ಅವಿವೇಕಶ್ಚ ಚಿಂತಾ ಚ ವಿವೇಕ ಸ್ಮೃತಿರೇವ ಚ. ಹಾಗೆ ಜನನ ಮರಣ,
ಮತ್ತು ನಾನಾ ವಿಧವಾಗಿರ್ತಕ್ಕಂತಹ ದುಃಖಗಳು, ಅವಿವೇಕತನ, ಚಿಂತೆ ಮತ್ತು ಅವಿವೇಕಿಯಾಗಿದ್ರೂ ಕೂಡ ತನ್ನನ್ನ ತಾನು ವಿವೇಕಿ ಅಂತ ತಪ್ಪಾಗಿ ತಿಳ್ಕೊಳ್ಳೋದು, ವಿವೇಕ ಸ್ಮೃತಿ ಅವಿವೇಕಶ್ಚ ಚಿಂತಾಚ, ಇದೆಲ್ಲದಕ್ಕೂ ಕೂಡ ಆ ಭಗವಂತನ ವಿಷಯದಲ್ಲಿ ನಮಗೆ ಇರುವ ಭ್ರಮೆಯೇ ಕಾರಣ ಅಂತ. ಹೀಗೆ 2 ಶ್ಲೋಕ ನಮಗೆ ಯಾಕೆ ಈ ಸಂಸಾರದಲ್ಲಿ ನಮಗೆ ದುಃಖ ಬರ್ತಾ ಇದೆ, ಅನೇಕ ವಿಧವಾದ ದುಃಖಗಳು, ಚಿಂತೆಗಳು, ಸುಖ ದುಃಖಗಳು, ಇದೆಲ್ಲ ಯಾಕೆ ಬರ್ತಾ ಇದೆ ಅಂತನ್ಲಿಕ್ಕೆ ಕಾರಣ ಪರಮಾತ್ಮನ ಸರಿಯಾದ ತತ್ವಜ್ಞಾನ ಇಲ್ಲದೆ ಇರುವಿಕೆ ಅಂತ 2 ಶ್ಲೋಕಗಳಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿಯೂ ಕೂಡ ವಿವೇಕ ಸ್ಮೃತಿ ಅಂತಿದೆ. ಅಂದರೆ ತನ್ನಲ್ಲಿ ವಿವೇಕ ಇಲ್ಲದೇ ಇದ್ರೂ ಕೂಡ ಇದೆ ಅಂತ ತಿಳ್ಕೊಳ್ಳೋದು ಅಂತ. ವಿವೇಕ ಸ್ಮೃತಿ ಅಂದ್ರೆ ನಿಜವಾಗ್ಲೂ ಜೀವನಲ್ಲಿ ವಿವೇಕ ಇಲ್ಲ, ಆದ್ರೂ ನಾನು ವಿವೇಕಿ ಅಂತ ತಪ್ಪಾಗಿ ತಿಳ್ಕೊಳ್ಳೋದೇನಿದೆ ಅದನ್ನ ವಿವೇಕ ಸ್ಮೃತಿ ಅನ್ನೋ ಶಬ್ದದಿಂದ ಕರೆದಿದ್ದಾರೆ. ಇಲ್ಲಿ ಬೇರೆ ವ್ಯಾಖ್ಯಾನಕಾರರು ವಿವೇಕಾಸ್ಮೃತಿ ಅಂತ ತಪ್ಪು ಪಾಠ ಇಟ್ಟುಕೊಂಡಿದ್ದಾರೆ. ವಿವೇಕಾ ಸ್ಮೃತಿ ಅಂತ ದೀರ್ಘ ಮಾಡಿಕೊಂಡು ಅಂದ್ರೆ ವಿವೇಕ ಅಸ್ಮೃತಿ ಅಂತ, ವಿವೇಕ ಮರೆಯೋದು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ಅದಕ್ಕೆ ಅನುಸಂಧಾನ ಮಾಡದೇ ಇರೋದು ಅಂತ ಹೀಗೆ ವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ವಿವೇಕ ಇದ್ರೆ ತಾನೇ ಅದನ್ನು ಮರೆಯೋದು. ಅನಾದಿ ಕಾಲದಿಂದ ಅವಿದ್ಯೆಯಿಂದ ಜೀವನಿಗೆ ವಿವೇಕ ಬಂದೇ ಇಲ್ಲ. ಬಂದಿದ್ರೆ ಆವಾಗಲೇ ಮೋಕ್ಷ ಆಗಬೇಕಾಗಿತ್ತು. ಹಾಗಾಗಿ ವಿವೇಕವೇ ಬಂದಿಲ್ಲ, ಮತ್ತೆ ಬಂದಿದ್ದನ್ನ ಮರ್ತಿದ್ದಾನೆ ಅನ್ನೋದು ಅಸಂಭವ. ಆದ್ರಿಂದ ವಿವೇಕ ಸ್ಮೃತಿ ಅಂತಲೇ ಪಾಠ, ವಿವೇಕ ಅಸ್ಮೃತಿ ಅಂತ ಪಾಠ ಅಲ್ಲ. ವಿವೇಕ ಸ್ಮೃತಿ ಅಂತ ಪಾಠ ಇಟ್ಟುಕೊಂಡು ಅದಕ್ಕೇನು ಅರ್ಥ ಮಾಡಬೇಕು, ವಿವೇಕ ಇಲ್ಲದೇ ಇದ್ರೂ ವಿವೇಕ ಇದೆ ಅಂತ ತಿಳ್ಕೊಂಡಿದ್ದಾನೆ ಜೀವ, ಅವನ ಅವಿವೇಕಿ, ಆದರೂ ವಿವೇಕಿ ಅಂತ ತಿಳ್ಕೊಂಡಿದ್ದಾನೆ ಅಂತ ಈ ರೀತಿ ಅದಕ್ಕೆ ವ್ಯಾಖ್ಯಾನ ಮಾಡಬೇಕು. ಇದಕ್ಕೆ ಆಚಾರ್ಯರು ತಾತ್ಪರ್ಯ ಬರೆದಿದ್ದಾರೆ. ವಿವೇಕ ಸ್ಮೃತಿ ಅವಿವೇಕಿನಃ ಏವ ವಿವೇಕ ಭ್ರಾಂತಿ ಅಂತ. ಇದಕ್ಕೆ ಇಲ್ಲಿ ಪದ್ಮಪುರಾಣದ ಒಂದು ವಾಕ್ಯವನ್ನು ಉದಾಹರಿಸ್ತಾ ಇದ್ದಾರೆ ಆಚಾರ್ಯರು. ಅಂತರ್ಹಿರಣ್ಯಕಾದೀನಾಂ ಭಕ್ತಿರಸ್ತ್ಯೇವ ಕೇಶವೇ ಅಸುರಾವೇಶತಸ್ತ್ವನ್ಯಾನ್ ಹರಿಸ್ತೋತ್ರನ್ವಿಷಂತಿ ಚ ಇತಿ ಪಾದ್ಮೇ. ಇಲ್ಲಿ ಹಿರಣ್ಯಕಶಿಪು ಇಷ್ಟು ಒಳ್ಳೆ ತತ್ವಜ್ಞಾನವನ್ನು ಉಪದೇಶ ಮಾಡ್ತಾ ಇದ್ದಾನಲ್ಲ, ಇದು ಹೇಗೆ ಅಂತ ಒಂದು ಪ್ರಶ್ನೆ ಬರ್ತದಲ್ಲ, ಅದಕ್ಕೆ ಉತ್ತರ ಇದೆ. ತಮ್ಮನಾದಂತಹ ಹಿರಣ್ಯಾಕ್ಷನನ್ನ ಕೊಂದಂತಹ ಭಗವಂತನನ್ನ ತಾನು ಕೊಲ್ತೇನೆ ಅಂತ ಹೊರಟವನು, ಮಹಾದ್ವೇಷಿ ಇವನು. ಭಗವಂತನನ್ನ ಕೊಂದೇ ಬಿಡ್ತೇನೆ ಅಂತ ಹೊರಟು ಎಲ್ರಿಗೂ ಕೂಡ, ದೈತ್ಯರಿಗೆ ದಾನವರಿಗೆ, ನೀವೆಲ್ಲರೂ ಹೋಗಿ ಭಗವಂತನಿಗೆ ಅನುಕೂಲರಾದಂಥವ್ರು ಯಾರ್ಯಾರಿದ್ದಾರೆ, ಗೋವುಗಳು ಬ್ರಾಹ್ಮಣರು ಎಲ್ಲರನ್ನು ನಾಶ ಮಾಡ್ರಿ, ವೇದಗಳನ್ನ ನಾಶ ಮಾಡ್ರಿ ಅಂತೆಲ್ಲ ಹೇಳಿ ಆಜ್ಞೆ ಮಾಡಿ ಅಷ್ಟು ದ್ವೇಷ ಮಾಡದವನು, ಅಂತಹ ಹಿರಣ್ಯಕಶಿಪು ಇಷ್ಟು ಉತ್ತಮವಾದ ಭಗವತ್ ತತ್ವವನ್ನ ತನ್ನ ಬಂಧುಗಳಿಗೆ ಉಪದೇಶ ಮಾಡ್ಲಿಕ್ಕೆ ಸಾಧ್ಯನಾ? ಎಂಥ ಅತ್ಯುತ್ತಮವಾದ ಭಗವತ್ ತತ್ವ ಇದು, ಇದುವರೆಗೂ ಹೇಳಿದ್ದು. ಇಂತಹ ಪರಮಾತ್ಮ ತತ್ವವನ್ನ ತನ್ನ ಬಂಧುಗಳಿಗೆ ಹೇಗೆ ಉಪದೇಶ ಮಾಡಿದ? ಮುಂದೆ ಅಂತಹ ಭಗವಂತನ ಅತ್ಯಂತ ಭಕ್ತನಾದ ಕಾರಣದಿಂದಲೇನೆ ತನ್ನ ಮಗನಾದರೂ ಕೂಡ ಪ್ರಹ್ಲಾದನನ್ನ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡ್ತಾನೆ. ತನ್ನ ಮಗನಾಗಿದ್ರೂ ಕೂಡ ಆ ಭಗವಂತನ ಭಕ್ತನಾಗಿದ್ದಾನೆ ಅನ್ನೋ ಒಂದೇ ಒಂದು ಕಾರಣದಿಂದ, ಅತ್ಯಂತ ಪ್ರೀತಿಯ ಮಗು ಆದ್ರೂ ಭಗವದ್ಭಕ್ತ ಅನ್ನೋ ಒಂದೇ ಕಾರಣದಿಂದ ಅವನನ್ನ ಕೊಲ್ಲಬೇಕು ಅಂತ ಪ್ರಯತ್ನ ಮಾಡಿದವನು ಮುಂದೆ ಮಾಡ್ತಾನೆ. ಅಂತಹ ದ್ವೇಷಿ ಇವನು.
ಭಗವಂತನ ದ್ವೇಷಿ. ಹೀಗಿರುವಾಗ ಭಗವಂತನ ಬಗ್ಗೆ ಇಷ್ಟು ಒಳ್ಳೆ ಉಪದೇಶ ಹೇಗೆ ಮಾಡಿದ ಅನ್ನೋ ಪ್ರಶ್ನೆ ಬರ್ತದೆ. ಇದಲ್ಲದೆ ಇನ್ನು ಮುಂದೆಯೂ ಕೂಡ ಸರಕ್ಷಿತ ರಕ್ಷತಿಯೋ ಹಿ ಗರ್ಭೆ ಅಂತ ತಾಯಿಯ ಗರ್ಭದಲ್ಲಿದ್ದಾಗ ಮಗುವನ್ನ ಕಾಪಾಡುವಂತಹ ಪರಮಾತ್ಮನೇ ಮುಂದೆನೂ ಕಾಪಾಡ್ತಾನೆ ಅಂತ ಹೀಗೆಲ್ಲ ಉಪದೇಶ ಮಾಡ್ತಾನೆ. ಇದೆಲ್ಲ ಭಗವಂತನಲ್ಲಿ ಭಕ್ತಿ ಇದ್ದವರಿಗೆ ಮಾತ್ರ ಬರ್ಲಿಕ್ಕೆ ಸಾಧ್ಯ. ಇಂತಹ ಭಕ್ತಿ ಇವನಲ್ಲಿ ಹೇಗೆ ಬಂತು? ದ್ವೇಷಿಯಾದಂತಹ ಹಿರಣ್ಯಕಶಿಪುವಿಗೆ ಭಗವಂತನಲ್ಲಿ ಇಷ್ಟು ಉತ್ತಮವಾದ ಭಕ್ತಿ ಹೇಗೆ ಬರ್ಲಿಕ್ಕೆ ಸಾಧ್ಯ? ಇಷ್ಟು ಒಳ್ಳೆ ಉಪದೇಶವನ್ನ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅನ್ನೋ ಪ್ರಶ್ನೆ ಬರ್ತದೆ. ಈ ಪ್ರಶ್ನೆಗೆ ಯಾವ ವ್ಯಾಖ್ಯಾನದಲ್ಲೂ ಕೂಡ ಉತ್ತರ ಸಿಗೋದಿಲ್ಲ ನಮಗೆ. ಬೇರೆ ಯಾರೂ ಉತ್ತರ ಕೊಟ್ಟಿಲ್ಲ, ಮಧ್ವಾಚಾರ್ಯರು ಮಾತ್ರ ಈ ಪ್ರಶ್ನೆಗೆ ಉತ್ತರವನ್ನ ಪದ್ಮಪುರಾಣದ ವಾಕ್ಯವನ್ನ ಉದಾಹರಿಸಿ ತಿಳಿಸ್ತಾ ಇದ್ದಾರೆ. ಹಿರಣ್ಯಕಶಿಪುವಿನ ಒಳಗೆ 2 ಜೀವಗಳಿದ್ದಾವೆ. ಹಿರಣ್ಯಕಶಿಪು ಅಸುರಾವೇಶದಿಂದ ಭಗವಂತನನ್ನ ದ್ವೇಷ ಮಾಡ್ತಾ ಇದ್ದಾನೆ ಹೊರತು ನಿಜವಾಗಲೂ ಅವನು ಭಕ್ತ. ಭಗವಂತನನ್ನಾಗ್ಲಿ ಭಗವದ್ಭಕ್ತರನ್ನಾಗ್ಲಿ ಅವನು ದ್ವೇಷ ಮಾಡ್ತಾ ಇರೋದು ಹೊರಗಷ್ಟೇ. ಅವನೊಳಗೆ ಭಕ್ತಿ ಇದೆ. ಭಕ್ತಿ ಇರೋದ್ರಿಂದಲೇನೆ ಅವನು ಈ ಎಲ್ಲ ತತ್ವವನ್ನ ಉಪದೇಶ ಮಾಡ್ತಾ ಇದ್ದಾನೆ. ಆದರೆ ಹೊರಗೆ ದ್ವೇಷವನ್ನ ಮಾಡೋದು ಯಾಕೆ ಅಂದ್ರೆ ಅಸುರಾವೇಶದಿಂದ. ಸುರ ಅಂತರ್ಹಿರಣ್ಯಕಾದೀನಾಂ ಭಕ್ತಿ ಅಸ್ತೀವ ಕೇಶವೇ. ಹಿರಣ್ಯಕಾದೀನಾಂ ಹಿರಣ್ಯಕಶಿಪು ಮೊದಲಾದಂಥವರಿಗೆ ಅಂತಹ ಒಳಗೆ ಭಕ್ತಿ ಇದ್ದೇ ಇದೆ. ಅವನು ಭಗವದ್ಭಕ್ತನೇ. ಮತ್ತೆ ಯಾಕೆ ದ್ವೇಷ ಮಾಡ್ತಾನೆ ಅಂದ್ರೆ ಅಸುರಾವೇಶದಿಂದ ದ್ವೇಷ ಮಾಡ್ತಾನೆ. ಅಸುರ ಒಳಗೆ ಆವೇಶನಾಗಿದ್ದಾನೆ. ಆ ಅಸುರಾವೇಶದಿಂದ ಅವನು ಭಗವಂತನನ್ನ ದ್ವೇಷ ಮಾಡ್ತಾನೆ ಹೊರತು ನಿಜವಾಗ್ಲೂ ಅವನು ಭಕ್ತನೇ. ಹಾಗಾಗಿ ಈ ರೀತಿ ಹೊರಗಡೆಯಿಂದ ದ್ವೇಷವನ್ನ ತೋರಿಸೋದು, ಒಳಗಡೆ ಭಕ್ತಿಯನ್ನು ಮಾಡೋದು ಇದು ಅಸಂಭವ ಏನು ಅಲ್ಲ ಅಂತ ಈ ಪದ್ಮಪುರಾಣದ ವಾಕ್ಯವನ್ನ ಉದಾಹರಿಸಿ ಆಚಾರ್ಯರು ಈ ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿದ್ದಾರೆ. ಇದನ್ನ ನಾವು ಒಪ್ಪುಗಳಿಲ್ಲ ಅಂದ್ರೆ ಈ ಪ್ರಶ್ನೆಗೆ ಉತ್ತರ ಸಿಗೋದೇ ಇಲ್ಲ. ಎರಡೂ ಹೇಗೆ ಮಾಡ್ದ ಇವನು ಅನ್ನೋ ಪ್ರಶ್ನೆಗೆ ಉತ್ತರ ಬರೋದಿಲ್ಲ. ಬೇರೆ ವ್ಯಾಖ್ಯಾನಕಾರರು ಯಾರೂ ಇದಕ್ಕೆ ಉತ್ತರ ಕೊಟ್ಟಿಲ್ಲ. ಜೀವಪರ ಅಂತ ಏನೋ ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಇದೆಲ್ಲ ಪರಮಾತ್ಮನನ್ನು ಹೇಳ್ತಾ ಇರೋದಲ್ಲ, ಜೀವನನ್ನೇ ಹೇಳ್ತಾ ಇರೋದು ಅಂತ ಹೇಳಿದ್ದಾರೆ. ಆದ್ರೂ ಈ ಮೇಲಿನ ಪ್ರಶ್ನೆ ಬಂದೇ ಬರ್ತದಲ್ಲ. ಅದಕ್ಕೆ ಉತ್ತರ ಪದ್ಮಪುರಾಣದಲ್ಲಿದೆ. ಅದನ್ನ ಆಚಾರ್ಯ ಉದಾಹರಿಸಿ ಹೀಗೆ ಹಿರಣ್ಯಕಶಿಪು ತನ್ನ ಬಂಧುಗಳಿಗೆ ಒಳ್ಳೆ ತತ್ವಜ್ಞಾನವನ್ನ, ಪರಮಾತ್ಮನ ವಿಷಯದಲ್ಲಿ ಉತ್ತಮವಾದ ತತ್ವಜ್ಞಾನವನ್ನು ಉಪದೇಶ ಮಾಡ್ತಾ ಇದ್ದಾನೆ. ಏಷ ಆತ್ಮವಿಪರ್ಯಾಸೋ ಕ್ಷಲಿಂಗೇ ಲಿಂಗ ಭಾವನಾ ಏವಂ ಪ್ರಿಯಾ ಪ್ರಿಯೇರ್ ಯೋಗೋ ವಿಯೋಗ ಕರ್ಮ ಸಂಸ್ಕೃತಿ ಸಂಭವಶ್ಚ ವಿನಾಶಶ್ಚ ಶೋಕಶ್ಚ ವಿವಿಧ ಸ್ಮೃತಃ ಅವಿವೇಕಶ್ಚ ಚಿಂತಾ ಚ ವಿವೇಕ ಸ್ಮೃತಿರೇವ ಚ. ಶ್ರೀಕೃಷ್ಣಾರ್ಪಣಮಸ್ತು. ಆಚಾರ್ಯ, ನಾನೊಂದು 2 ಪ್ರಶ್ನೆ ಆಚಾರ್ಯ. ಎರಡನೇ ಈ ವಾಕ್ಯ ತಾತ್ಪರ್ಯಲ್ಲಿ ಅಸುರಾವೇಶತಃ ತು ಅನ್ಯಾತ್ ಅನ್ಯಾನ್ ಹರಿಸ್ತೋತ್ರ ದ್ವಿಷಂತಿ. ಓಕೆ, ದುಷ್ಯಂತಿಂಬಾಕ ದ್ವೇಷ ಮಾಡ್ತಾನೆ ಅಂತ. ದ್ವೇಷ ಮಾಡ್ತಾನೆ, ಭಗವಂತನನ್ನು ಮತ್ತು ಭಗವದ್ಭಕ್ತರನ್ನು ದ್ವೇಷ ಮಾಡ್ತಾನೆ. ಓಕೆ, ಹರಿಸ್ತೋತ್ರೂನ್ ದ್ವಿಷಂತಿ ಎರಡೂ ಮಾಡ್ತಾನೆ ಹಂಗೇನು? ಹರಿಸ್ತೋತ್ರೂನ್ ಹರಿಸ್ತೋತ್ರವನ್ನ ಯಾರು ಮಾಡ್ತಾರೋ ಅವರು ಅಂದ್ರೆ ಭಗವದ್ಭಕ್ತರು. ಪ್ರಹ್ಲಾದ ಹರಿಸ್ತೋತ್ರ ಮಾಡ್ತಕ್ಕಂಥವನು ಪ್ರಹ್ಲಾದ. ಹರಿಸ್ತೋತ್ರೂನ್ ಹರಿಸ್ತೋತ್ರ ಮಾಡುವವರನ್ನು. ಓಕೆ, ಅನ್ಯಾನ್ ಹರಿಸ್ತೋತ್ರೂನ್ ದ್ವಿಷಂತಿ ಚ. ಹರಿಸ್ತೋತ್ರ ಮಾಡುವಂತಹ ಭಗವದ್ಭಕ್ತರನ್ನ ದ್ವೇಷ ಮಾಡ್ತಾರೆ. ಓಕೆ,
ಜೀವದ್ವಯ ಹೇಳಿರ್ಲ ಆಚಾರ. ಈಗ ಹಿರಣ್ಯಕಶಿಪು ಒಳಗ ಬಂದು ಏನ್ ಜೀವ ಇದೆ ನಿಮಗೆ? ಅವನು ಕೆಟ್ಟ ಜೀವ ಪ್ಲಸ್ ಒಳ್ಳೆ ಜೀವ ರೈಟ್? ಹಿರಣ್ಯಕಶಿಪು ಅಂತನ್ನೋದು ಒಂದು ಆ ಶರೀರ, ಹಿರಣ್ಯಕಶಿಪುವಿನ ಶರೀರ ಏನಿದೆ ಸರಿ. ಇದು ಅವನೊಳಗೆ ಇರೋನು ಜಯ. ಸರಿ. ಹಿರಣ್ಯಕಶಿಪು ಅಂತನ್ನೋದು ಒಂದು ಜೀವ. ಓಕೆ. ಅದರಲ್ಲಿ ಜಯ ಇದ್ದಾನಲ್ಲ, ಅವನು ಸ್ವಾಭಾವಿಕವಾಗಿ ವಿಷ್ಣು ಭಕ್ತ. ಆ ಜಯ ಸ್ತೋತ್ರಗಳನ್ನು ಮಾಡ್ತಾ ಇದ್ದ. ಜಯಾಮ ಜೀವ ಇದೆ, ಹಿರಣ್ಯಕಶಿಪು ಜೀವ ಮತ್ತು ಹಿರಣ್ಯಕಶಿಪು ಶರೀರ ರೈಟ್? ಹೌದು, ಹಿರಣ್ಯಕಶಿಪು ಅನ್ನೋ ಜೀವನು ಇದೆ, ಜಯ ಅನ್ನೋ ಜೀವನು ಇದೆ. ಆ ಜಯ ಅಂತನ್ನೋನೇನಿದ್ದಾನಲ್ಲ ಅವನು ಈ ಸ್ತೋತ್ರಗಳನ್ನು ಮಾಡ್ತಾ ಇರೋದು. ಅವನು ಯಾವಾಗ ಸ್ತೋತ್ರ ಮಾಡ್ತಾನೋ, ಭಗವದ್ಭಕ್ತಿ ಮಾಡ್ತಾನೋ, ಅವಾಗೆಲ್ಲ ಒಳಗಿರೋ ಜಯ ಮಾಡ್ತಾ ಇರೋದು ಅಂತ ತಿಳ್ಕೊಳ್ಬೇಕು. ಯಾವಾಗ ಹರಿದ್ವೇಷ ಮಾಡ್ತಾನೋ ಅವಾಗೆಲ್ಲ ಆ ಹಿರಣ್ಯಕಶಿಪು ಅನ್ನೋ ದುಷ್ಟ ಜೀವ ಮಾಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಬೇಕು. ಸೊ ಈಗ ಜಯ ಬಂದು ದೇವ್ರನ್ನ ಸ್ತೋತ್ರ ಮಾಡಂತಲ, ಆ ಬಂದು ಹಿರಣ್ಯಕಶಿಪು ಜೀವ ಬಂದು ಒಂದು ಮಾಡ್ಲಾಂಗ್ ಕೂತಿದ್ದಿ ಸುಮ್ಮ ಇದೆಯಾ ಅದು? ಹೌದು. ಸೊ ಒಂದು ಟೈಮಲ್ಲಿ ಒಂದು ಜೀವನ ಕೆಲಸ ಮಾಡೋದು. ಹೌದು, ಒಂದೊಂದು ಟೈಮಲ್ಲಿ ಒಂದೊಂದು ಜೀವ ಕೆಲಸ ಮಾಡ್ತಾರೆ. ಓಕೆ. ಸೊ ಹಂಗಿರಂತಲ್ಲ, ಈಗ ಬಂದು ಈ ಜಯ ಬಂದು ಒಳ್ಳೆ ಕಾರ್ಯ ಮಾಡಿದ್ರೆ ಅದು ಬಂದು ಹಿರಣ್ಯಕಶಿಪಿಗೆ ಹೋಗೋದಿಲ್ಲವ? ಅದು ಹೋಗಲ್ಲ. ಯಾಕೆ? ಅದು ಅವನು ಮಾಡಿದ್ದಲ್ಲ. ಆ ಸ್ತ್ರೀಯಲ್ಲಿ ಇದ್ರು ಕೂಡ, ಆ ದೇಹದ ಒಳಗಿದ್ರು ಕೂಡ ತಟಸ್ಥವಾಗಿರ್ತಾನ ಅವಾಗ. ಆ ಕೆಲಸ ಅವನು ಮಾಡೋದಿಲ್ಲ. ಸೊ ಈಗ ಜಯಾಮ ಜೀವ ಆ ಶರೀರಲ್ಲೇ ಬಂದು ಒಳ್ಳೆ ಕೆಲಸವೂ ಮಾಡುತ್ತೆ, ಒಳ್ಳೆ ಚಿಂತನೆಯೂ ಮಾಡುತ್ತೆ. ಎರಡು ಕೆಲಸವೂ ಮಾಡ್ತೀವಿ ನೀವು. ಎರಡು ಕೆಲಸ ಅಂದ್ರೆ ಈಗ ಶರೀರನ ಇಟ್ಟುಂಡು ನಮಸ್ಕಾರ ಮಾಡ್ತಾನೆ ಇಟ್ಟಿಲ್ರಿ, ಬಾಯಲ್ಲಿ ಹೊಗಳತಾಣ, ಅದೆಲ್ಲ ಬಂದು ಶರೀರ ಕೆಲಸ ರೈಟ್? ಹೌದು. ಅದು ಬಂದು ಆ ಶರೀರ ಬಂದು ಹಿರಣ್ಯಕಶಿಪು ಶರೀರ ಇದ್ರೂ ಕೂಡ ಆ ಶರೀರನ ಯೂಸ್ ಮಾಡಿ ಆ ಜಯಾಂಬ ಜೀವ ಕೆಲಸ ಮಾಡುತ್ತೆ. ಆ ಶರೀರ ಇಬ್ಬರಿಗೂ ಸಂಬಂಧಪಟ್ಟಿದ್ದೆ. ಓಕೆ. ಶರೀರ ಅನ್ನೋದು, ಆ ಶರೀರದ ಮೇಲಿನ ಅಭಿಮಾನ ಇಬ್ಬರಿಗೂ ಇರ್ತದೆ. ಆದ್ರೆ ಒಂದೊಂದು ಸಮಯದಲ್ಲಿ ಶರೀರದಲ್ಲಿ ಇದ್ರೂ ಕೂಡ ಆ ಶರೀರ ಅಭಿಮಾನ ಹೋಗ್ಬಿಡ್ತದೆ. ಓಕೆ. ಜಯ ಕೆಲಸ ಮಾಡ ಅಂತ ಜಯನೇ ಮುಟ್ಟು ಆ ಶರೀರ ಅಭಿಮಾನ ಇದೆ ಮಾತ್ರ, ಅವನಿಗೆ ಆ ಶರೀರ ಅಭಿಮಾನ ಇರ್ತದೆ. ಅದೇ ಮಾಡಿ ಹಿರಣ್ಯಕಶಿಪು ಮಾಡ ಅಂದ್ರೆ ಹಿರಣ್ಯಕಶಿಪು ಮಟ್ಟು ನಿಮಗೆ ಬಂದು ಶರೀರ ಅಭಿಮಾನ ಇದೆ. ಹೌದು. ಓಕೆ. ಸೊ ಈ ಜಯಾಂಬದು ಬಂದು ಈ ಓಣಿಯಲ್ಲಿ ಬಂದು ಸೇರಿಕ ರೀಸನ್ ಬಂದು ಅವನು ಪಾಪ ಮಾಡಿದ್ದಾನ, ಆದ್ರಿಂದ ಈ ಒಂದು ಕೆಟ್ಟ ಶರೀರ ಬಂದು ಸೇರಿ ನಿಂತಾನೆ. ಅವ ಪಾಪವಶಾತ್ ಅವನಿಗೆ ದುಷ್ಟ ಶರೀರದೊಳಗೆ ಪ್ರವೇಶ. ದುಷ್ಟ ಶರೀರ ಪ್ರವೇಶ ಆದ್ರೂ ಕೂಡ ಒಳ್ಳೆ ಕಾರ್ಯ ಮಾಡ್ತಾ ಇದ್ದಾನ ಅಲ್ಲಿಯೂ. ಹೌದು, ಕೆಲವು ಸಲ ಒಳ್ಳೆ ಕಾರ್ಯ ಮಾಡ್ತಾನೆ. ಸ್ವಾಭಾವಿಕವಾದ ಏನ್ ಶಾಪ ಹಚ್ಚಾರ? ಅದು ಹೆಂಗ ಶರೀರ ಮುಟ್ಟು ಇದ್ರು ಕೂಡ ಅವನು ಒಳ್ಳೆ ಕೆಲಸದಾನ ಮಾಡ್ತಾ ಇದ್ದಾನ, ಅದು ಹೆಂಗ ಶಾಪ? ಶರೀರದಿಂದ ಹುಟ್ಟು ಅಂತಾನೆ ಶಾಪ. ಅಸುರನ ಶರೀರದಿಂದ ಹುಟ್ಟು ಅಂದ್ರೆ ಅಸುರನ ಜೊತೆಗೆ ಒಂದೇ ಶರೀರದಲ್ಲಿ ಹುಟ್ಟು ಅಂತ ಅರ್ಥ. ಅದು ಒಂದುದ ಶಾಪ. ಒಳ್ಳೆ ಕೆಲಸ ಅಸುರನ ಜೊತೆಗೆ ಒಂದೇ ಶರೀರದಲ್ಲಿ ಹುಟ್ಟು ಅಂತಾನೆ ಶಾಪ. ಅದರ್ಥ ಆಯ್ತು ಸರ್. ಆದ್ರೆ ಅಲ್ಲಿ ಹಂಗ ಹುಟ್ಟಿರು ಕೂಡ ಅವ್ನು ಒಳ್ಳೆ ಕೆಲಸ ಮಾಡ್ತಾ ಇದ್ದಾನ ಅವ, ಇಲ್ಲವಾ? ಹಾಗೆ ಯಾವಾಗ್ಲೂ ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಶರೀರದಲ್ಲಿದ್ರೆ. ಓಕೆ. ಆ ಶರೀರದೊಳಗೆ ಇರೋದ್ರಿಂದ ಯಾವಾಗ್ಲೂ ಮಾಡ್ಲಿಕ್ಕೆ ಆಗೋದಿಲ್ಲ. ಅಪರೂಪಕ್ಕೆ ಯಾವಾಗಾದ್ರೂ ಹೀಗೆ ಒಳ್ಳೆ ಕೆಲಸ ಮಾಡ್ಬೋದು ಅಷ್ಟೇ. ತಕ್ಷಣದಲ್ಲಿ ಆ ಇನ್ನೊಬ್ಬ ಜೀವ ಇದ್ದಾನಲ್ಲ, ಅವನು ಆ ಶರೀರದ ಮೇಲೆ ಅಭಿಮಾನ ಇಟ್ಕೊಂಡ್ಬಿಡ್ತಾನೆ. ಅವಾಗ ಇವನಿಗೆ ಆ ಶರೀರದೊಳಗಿದ್ದು ಒಳ್ಳೆ ಕೆಲಸ ಮಾಡ್ಲಿಕ್ಕೆ ಆಗೋದಿಲ್ಲ. ನಿರಂತರವಾಗಿ ಭಗವದ್ಭಕ್ತಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆ ಶರೀರದಲ್ಲಿ ಇದ್ರೆ. ಅದೇ ಅವರಿಗೆ ಶಾಪ. ಓಕೆ. ಸೊ ಅದರಿಂದ ಬಂದು ಪಾಪ ಮಾಡಿರ ಅವ ಮಾಡ್ತಾನೆ, ಅವನಿಗೆ ಹೋಗತ್ತಾ ಪಾಪ ಹೋಗತ್ತಾ, ಇವನೇ ಪುಣ್ಯ ಮಾಡಿದ್ರೆ ಇವನಿಗೆ ಪುಣ್ಯವನೇ ಬರ್ತಾ, ಈ ಜೀವನೇ ಜಯಾಂಬ ಜೀವನೇ ಬರ್ತಾ. ಆಗ ಬಂದು ಹಿರಣ್ಯಕಶಿಪು ಜೀವ ಮತ್ತು ಹಿರಣ್ಯಕಶಿಪು ಶರೀರ ಅಭಿಮಾನ ಹೋಗ್ಬಿಡುತ್ತೆ, ನಿಮಗೆ ಹೋಗ್ಬಿಡುತ್ತೆ. ಓಕೆ ಆಯ್ತಾ ಸರ್? ಇದು ತುಂಬಾ ನಂಗೆ ಡೌಟ್. ನಾನು ನೀವು ಪ್ರಕಾಶ್ ಡಿಸ್ಕಸ್ ಮಾಡ್ತಾ ಇದ್ರು, ಸರಿಯಾಗಿ ಒಂದು ಇದು ಸಿಕ್ಕಲ್ಲ, ಇದು ಸಿಕ್ಕಿತ್ತು. ಆಯ್ತಾ ಸರ್? ಗುರುಗಳೇ ನಮಸ್ಕಾರ ಗುರುಗಳು. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಹರೇ ಶ್ರೀನಿವಾಸ. ನಮಸ್ಕಾರ ಆಚಾರ್ಯ.